ಆಲ್ರೆಡಿ ಎಲ್ಲ ಬುಕ್ಕನು ಓದ್ಬಿಟ್ಟಿನಿ. ನಾ ಮೊದಲು ಭಾಳ ಬುಕ್ಕ ಓದ್ತಿದ್ದೆ. ಆರೋ ನಮಗೆ ಕೊಟ್ಬಿಡ್ರಿ, ನಿಮ್ಮ ಮ್ಯಾಚ್ ಆಗಲ್ಲ. ಅಂಗಡಿ ಮುಂದೆ ಬಂದ್ರೆ ಕಬಾಬ್ ಇನ್ನೂ ಜಾಸ್ತಿ ತಿನ್ನಂಗೆ ಅನ್ಸ್ಬಿಡ್ತೈತೆ ನಮ್ಗೆ. ಆದರೂ ಕಂಟ್ರೋಲ್ ಮಾಡ್ಕೊಂಡು ಬರೀ 50 ರೂಪಾಯಿ ತೊಗೊಂಡು ಹೋಗ್ತೀನಿ ಕಬಾಬ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಯೂಟ್ಯೂಬ್ ಚಾನಲ್. ಬರ್ತಾ ಸ್ವಲ್ಪ ವಾಂತಿ ಜಾಸ್ತಿ ಆಗ್ಬಿಟ್ಟೈತೆ ಪಾಪ. ಏನು ತಿನ್ನಾವತಿ? ದಾಳಂಬ್ರಿ ಹಣ್ಣು ತಿನ್ನಾವತ್ತಾಳ. ಡ್ರೈ ಫ್ರೂಟ್ಸ್ ತಂದ್ಕೊಳ್ಳಿ. ಡ್ರೈ ಫ್ರೂಟ್ಸ್ ತಿನ್ನಲ್ಲ? ಹಾಂ, ಯಾಕೆ ಸಂಜೆಗೆ ತಿಂದ್ರೆ ಎದಕ್ಕೆ ಅಂತ ಹೇಳೋದು? ಮುಂಜಾನೆ ತಿಂದ್ರೆ ಚಲೋ ಅದು. ತಂದಿರ್ತಿಲ್ಲ ನೀನು ಸಲ, ನೀನು ವೇಸ್ಟ್ ಮಾಡಬಾರ್ದು. ಬ್ಯಾಳೆ ವಾಸನೆ ಹೋಗಿತ್ತು ಬಾ. ಇಲ್ಲ ಹೋಗಿತ್ತು ಬಾ. ಇಷ್ಟು ವಾಮಿಟ್ ಆಗೋದೈತಿ ಅಂದ್ರೆ ಒಂದು ದಿನಕ್ಕೆ 1-2 ಸಲ ಹೊಡಿತಾಳೆ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದು ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ನಾನು ಬ್ಯಾಳೆ ಸಾರು ಮಾಡಿದ್ರೆ ವಾಂತಿ ಬರ್ತೈತೆ ಅಂತ ಅಂದ್ಕೊಂಡು ನಾನೇ ಮಾಡೀನಿ. ಬಟ್ ಇದ್ರ ಮನೆಯಂದು ಒಟ್ಟು ಬ್ಯಾಳೆ ಸಾರಿಗೆ ಏನೋ ಬರ್ತೈತೆ ಇಲ್ಲ. ನಾನೇ ಕುಕ್ಕರ್ನಾಗ ಕುದಿಸಿಟ್ಟಿನಿ. ಇದ್ರ ಸ್ಮೆಲ್ಲಿಗೆ ಅದು ಹೊರಗೆ ಓಡೋಗ್ಬಿಟ್ಟ. ಈಗ ನೆಕ್ಸ್ಟ್ ದೀಪಕ್ ಫೋನ್ ಹಚ್ಚಿದ್ದೀನಿ, ಮಧ್ಯಾಹ್ನಕ್ಕೆ ಏನಾರು ಅಡುಗೆ ಮಾಡಿರಿ ಅಲ್ಲಿಂದ ತರ್ಬೇಕಂತೇಳಿ. ಸೊ ಅಲ್ಲಿಂದ ಒಪ್ಪಿಸ್ತಾರ್ತೀನಿ. ಇಲ್ಲೇನು ತಿನ್ನಂಗೆ ಕಾಣೋದು ಮೇಡಮ್ ಅವ್ರ ಮನ್ಯಾಗ. ಅದು ನೋಡ್ರಿ, ಇದು ಹಣ್ಣು ಎಣಿಸಿ ತಿನ್ನೋದನ್ನು ಸಾಕಾಸ್ತೀನಿ. ಆ ಟ್ಯಾಬ್ಲೆಟ್ ತೊಗೊಂಡೇನು, ಐರನ್ ಟ್ಯಾಬ್ಲೆಟ್? ಮತ್ತು ಹೆಂಗೆ ವಾಂತಿ ಬರ್ತಂದು ಬಿಡಬಾರ್ದು, ಹಂಗೆ ತಿಂತಿರ್ಬೇಕು. ರಾತ್ರಿ ನಾ ಮಕ್ಕೊಂಬಿಟ್ಟು ನಿಂತು ಬಂದು ಆಮೇಲೆ ಹೊಟ್ಟೆ ಬ್ಯಾನ್ ಆಗೋದು ಅದೆಲ್ಲ ಆಗ್ತೈತಿ. ಅಂದ್ರೆ ನನಗೆ ಎಬ್ಸಕ್ಕೆ ಹೋಗಿಲ್ಲ. ಮುಂಜಾನೆ ಗೊತ್ತಾಗೈತಿ. ಆಮೇಲೆ ರಾತ್ರಿ ಬುಕ್ಕ ತೊಗೊಂಡು ಏನೇನೋ ಬರ್ಕೋತ ಏನೇನೋ ಮಾಡ್ಯಾಳ. ಏನೇನು ಮಾಡ್ಯಾಳ ಗೊತ್ತಿಲ್ಬಿಟ್ಟು. ಏನು ತೆಗ್ದು ಚಿತ್ರ? ಹಾಂ, ಮೊಬೈಲ್ ನೋಡಕ್ಕೆ ಹೋಗ್ಬೇಡ. ಯಾವ್ದಾರು ಬುಕ್ಕ ತಂದು ಕೊಡ್ತೀನಿ, ಓದಾಗುತ್ತೆ ಅಂತ. ನಿನಗೆ ನಗಸ್ಲೇ ಸದ್ದ. ದೀಪ ಪ್ರೆಗ್ನೆಂಟ್ ಇದ್ದಾಗ ಪ್ರೇಮು ಯಾವ ಬುಕ್ಕ ತಂದು ಕೊಟ್ಟಿದ್ದ ದೀಪಾಗ? ವಿಕ್ರಮ್ ಬೇತಾಳ ಕಥೆಗಳು. ನಾವು ಇನ್ನೂವರೆಗೂ ನಗ್ತೀವಿ ಅದನ್ನ ನೆನೆಸ್ಕೊಂಡು. ಬುಕ್ಕ ದೀಪ ಇರುತ್ತಂತ ಆ ಪ್ರೆಗ್ನೆಂಟ್ ಇದ್ದ ಟೈಮ್ನಾಗ ಬುಕ್ಕ ಓದಬೇಕು, ಚಲೋ ಬುಕ್ಕ ತಂದು ಕೊಡು ಅಂತಂದ. ಇವ ವಿಕ್ರಮ್ ಬೇತಾಳ ಕಥೆಗಳು ತಂದು ಕೊಟ್ಟ. ನಾವು ಅವಾಗ ಮನೆಗೆ ಹೋದಾಗ ಇದೇ ವಿಕ್ರಮ್ ಬೇತಾಳ ಕಥೆಗಳು ಇದನ್ನ ಯಾರು ತಂದಾರ ಅಂತ ನಾ ಅಂತೀನಿ. ದೀಪ ಇಲ್ಲ ನಾ ಪ್ರೆಗ್ನೆಂಟ್ ಇದ್ನಲ್ಲ ಅವಾಗ ಪ್ರೇಮು ಓದಕ್ಕಂತೇಳಿ ತಂದು ಕೊಟ್ಟ ನನಗೆ ಅಂತ ಬುಕ್ಕ ತಂದು ಕೊಡೋದು. ಏನು ರಂಗೋಲಿಯ ಎಷ್ಟು ತನ ಹೆಚ್ಚರಿದ್ದು ರಾತ್ರಿ? ಟೈಮ್ ನೋಡಿಲ್ಲ, ನಾ ಫೋನ ಮುಟ್ಟಕ್ಕೆ ಹೋಗಿಲ್ಲ ರಾತ್ರಿ. ಫೋನ ಮುಟ್ಟಬಾರ್ದು ಅಂತ ಮಾಡಿ. ಫೋನ್ ಮುಟ್ಬೇಡ ಆದರ್ಶ. ಏನಾರ ಬರೀ ಅದಕ್ಕೆ ಬುಕ್ಕಾರ ತಂದು ಕೊಡು, ಏನಾರ ಓದ್ತೀನಿ. ನಾನು ಬರ್ತೀನಿ. ಬುಕ್ಕ ಹಿಂಗೆ ಸಾಲಕ್ಕೆ ಇಟ್ಟಿರ್ತಾರಲ್ಲ, ಅದ್ರೊಳಗೆ ನನಗೆ ನಾ ಆಲ್ರೆಡಿ ಎಲ್ಲ ಬುಕ್ಕನು ಓದ್ಬಿಟ್ಟಿನಿ. ನಾ ಮೊದಲು ಭಾಳ ಬುಕ್ಕ ಓದ್ತಿದ್ದೆ. 10th ಸೆಕೆಂಡ್ PU ತನೂ. ಸೆಕೆಂಡ್ PU ಮುಗಿದು ಡಿಗ್ರಿ ಬಂದೆ, ಓದೋದು ಬಿಟ್ಬಿಟ್ಟೆ. ಆಲ್ಮೋಸ್ಟ್ ಎಲ್ಲ ಬುಕ್ಕ ಓದಿನ. ಓದ್ಲಾರು ಯಾವ ಇರ್ತಾವ ನೋಡಿ ತೊಗೊಂಬರ್ಬೇಕು. ಸರಿ, ಎಲ್ಲ ಬುಕ್ ಸ್ಟಾಕ್ ಮತ್ತು ಹೋಗ್ತಾವ. ಜಳಕ ಮಾಡ್ಕೊ ಫ್ರೆಶ್ ಅಪ್ ಆಗಿ. ಇಲ್ಲ ಚಂದ ತೆಗಿತೀನಿ ಎಲ್ಲ. ಕಣ್ಣು ಮೂಗ ಬಾಯಿನೇ ತೆಗಿಯಕ್ಕಾಗಲ್ಲ. ಪೆನಿಲ್ಲ ತೆಗ್ದಿಯಲ್ಲ ಒಟ್ಟು ಅಳಕಿಸ್ಲಾರ್ದು. ಯಾರಿಕಿ? ಮಹಾರಾಣಿ ನೀನೇ? ಚಂದಾಗೈತೆ. ಯಾರಿಗತ್ಲೆ ಕಾಣತ್ತಾಳಕಿ? ಈ ಚಂದ ತೆಗ್ದಿ ಕಣ್ಣಿಗೆ ಗೀಣೆಲ್ಲ ಬರೋಬ್ಬರಿ ಕೂತಾವ ಈ ಸಲ. ಬಾಡ ಪೆಂಟ್ರಿಕಿ. ಹೌದು, ಪೆನ್ನೆಲ್ಲ ತೆಗಿತೀನಿ. ಮತ್ತೆ ನಿನ್ನ ತೆಗಿತೀನಿ. ಆರೊಂದು ಫೋಟೋ ತೆಗ್ದಿದ್ದು ಎಲ್ಲೈತದ? ಆರೊಂದು ಅವ ಆರೊಂದು ಫೋಟೋ ಹಾಕ್ಯಾರಲ್ಲ ಫ್ರೇಮ್ ಮನ್ಯಾಗ, ಸೇಮ್ ಅದನ್ನು ಟ್ರೈ ಮಾಡ್ಯಾಳ. ಅದು ಅನಿಸ್ತಾನ ಆದ್ರೆ ಅದ್ರಂಗೆ ಬಂದಿಲ್ಲ ಅದು. ಪಾಪುದು ಹಾಟ್ ಸ್ವೀಟ್
ಹಾರ್ಟ್ ಬೀಟ್ಸು ಕಮ್ಮಿ ಅದಾವ ಅಂತ ನಿಮ್ಗೆ ಹೋದ್ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಡಾಕ್ಟ್ರೂ ಇಷ್ಟು ಧೈರ್ಯ ಕೊಟ್ಟಿರಲಿಲ್ಲ. ನಿನ್ನೆ ಅಷ್ಟು ಜನ ಕಮೆಂಟ್ ಮಾಡಿ ಎಲ್ಲ ನಾರ್ಮಲ್ ಅದು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿರಿ ಅಂತೇಳಿ ಹೇಳಿದ್ದು. ಅದು ಸ್ವಂತ ಗೊತ್ತಿರ್ತಾರೆ, ಅದನ್ನ ಕಮೆಂಟ್ಸ್ ಯಾವಾಗ ಯೂಸ್ ಮಾಡಲ್ಲ. ಬಟ್ ನನಗೆ ಟೈಮ್ ಇರಲ್ಲ, ನಾ ಎಲ್ಲ ಕಮೆಂಟ್ಸ್ ನೋಡೋಕ್ಕಾಗಲ್ಲ. ಬಟ್ ಸ್ವಂತ ಎಲ್ಲ ಕೂತು ಏನಂದಾರ, ಏನೇನು ಸಜೆಷನ್ಸ್ ಕೊಟ್ಟಾರ, ಏನೇನಿಲ್ಲ ಎಲ್ಲ ನೋಡ್ಕೋತ ಒಂದೊಂದೇ ಇಂಪಾರ್ಟೆಂಟ್ ಇದ್ದಿದ್ದು ಹಿಂಗಂತ ಹಿಂಗಲ್ಲ ಹಿಂಗಂತ ನೋಡು ಅಂತೆಲ್ಲ ಅಂತಿರ್ತಾರೆ. ಸೊ ಸ್ವಂತ ಹೇಳ್ತಿರ್ತಾ ನಾನು ಈಗ ಏನು ತರಾಕ ಸಾರು ತರಾಕ ಸ್ವಂತನ ಸಂಬಂಧ ಅವ್ರ ತಂಗಿ ಮಾಡಿದ್ದು ಸಾರು ಬೇಕಂತಾಕಿ. ಸೊ ನಾನು ಮನ್ಯಾಗ ಮಾಡಿದ್ದು ನಡೆಯವಲ್ದು. ಆರಾಮ ಮಕ್ಕೊಂಡ ದೀಪ ದೀಪ ನೋಡ್ರಿ 10 ವರ್ಷ ಮತ್ತೆ ಹಿಂದೆ ಹೋಗ್ಬಿಟ್ಟ. ಹಾಂ ಇಲ್ಲ, ಸ್ವಲ್ಪ ಸಣ್ಣಕ್ಕೆ ಅನ್ಸಾಗ್ತಾಳೆ ಈಗ ದೀಪ, ಸ್ವಲ್ಪ ಸಣ್ಣಕ್ಕೆ ಅನಿಸ್ತಾ. ಹಾಂ ದೊಡ್ಡಕ್ಕೆ ಅನಿಸಿದ್ಲ, ಇದು ಮಕ್ಕಳ ತಾಯಿ ಅಂತ ಅನಿಸಿದ್ಲು, ಈಗ ಅನ್ಸಂಗಿಲ್ಲ. ಆರೋ ನಮಗೆ ಕೊಟ್ಬಿಡ್ರಿ, ಈಗ ನಿಮ್ಗೆ ಮ್ಯಾಚ್ ಆಗಲ್ಲವ. ಆಕೆ ಸುಂತ ಏನಂತ ಆರೋನ್ ಎತ್ಕೊಂಬ ಅಂತ ನಿಂತಾಳೆ, ಎತ್ಕೊಂಬಂದ್ಬಿಡ ಸುಮ್ಮ ಅಂತ. ಮತ್ತು ನೀನು ರಾತ್ರಿ ಸ್ವಲ್ಪ ಮಟನ್ ಸಾರು ತಿನ್ಸಿದ್ವಲ್ಲ ನಾವು, ವಾಂತಿ ಎಲ್ಲ ರಾತ್ರಿ ಎಲ್ಲ ಒದ್ದಾಡ್ಯಾಳ. ಹ್ಞೂ ಒದ್ದಾಡ್ಯಾಳ ಆಕಿ, ಹೊಟ್ಟೆ ಬ್ಯಾನ್ ಆಗೈತಿ, ಎಲ್ಲ ಆಗೈತಿ. ನನಗೆ ವಿಷಯ ಇಲ್ಲ, ಮಟನ್ ಸಾರಿಗೆ ಆಗಿರಲ್ಲ. ಬಟ್ ಫಸ್ಟ್ ಟೈಮ್ ಆಕಿನ ಲೈಫ್ ಒಳಗೆ ಫಸ್ಟ್ ಟೈಮ್ ತಿಂದಿದ್ದು ಮಟನ್ ಸಾಂಬಾರು. ನಾವು ಹಂಗೆ ಹಿಂಗೆ ಧೈರ್ಯ ತುಂಬಿಸಿ ಹಂಗೆ ಹಿಂಗೆ ಉಬ್ಬಿಸ್ಕೆ ತಿನ್ನಿಸಿದ್ವಿ. ಬಟ್ ರಾತ್ರಿ ಎಲ್ಲ ಭಾಳ ವಾಂತಿಯೇ ನೋಡ್ದಿಲ್ಲ, ಬಟ್ ಒದ್ದಾಡ್ಯಾಳ ಸ್ವಲ್ಪ. ಅದು ನನಗೆ ಹೇಳಿ, ನನಗೆ ಎಬ್ಸಕ್ಕೆ ಹೋಗಿಲ್ಲ ಜಾಸ್ತಿ. ಇರ್ಲಿ ಬಿಡಪ್ಪ, ಇದು ಕ್ಯಾರಿ ಬ್ಯಾಗ್ನಾಗ ಹಾಕಿನಿ, ಇರ್ಲಿ ಬಿಡು ಬಿಡ್ಸೈತಿ ಹಿಂಗೆ. ಕೊಡೋದಪ್ಪ ಮಾವಿನಕಾಯಿ ಇದು ನಾವು ಹುಡ್ಕಾಡಿದ್ವಿ, ಸಿಗಲಿಲ್ಲ. ಹಾಂ ಮಾವಿನಕಾಯಿ ಸಿಗಲಿಲ್ಲ. ಅದು ಮಾವಿನಕಾಯಿ ಸಿಗ್ಲಾರ್ದಕ್ಕೆ ಉಪ್ಪಿನಕಾಯಿ ತೊಗೊಂಡೋದೆ. ಓಕೆ ಇಂತೆತ್ತ ನೋಡಿ ನಿಮ್ಮ ಅದಾವಿಲ್ಲ. ಓಕೆ ಇಲ್ಲ ನಾವು ಬರಲೇ ಕಾಫಿ ಕೊಡೋದು. ದೀಪ ಕಾಫಿ ರುಚಿ ಹಚ್ಬಿಟ್ಟ, ಒಬ್ಬರು ಕಾಫಿ ಅಂದ್ಬಿಟ್ರು ಹೊಟ್ಟಿಗೆ ಚೊಂಗಿ ಅನ್ನೋದು. ನಾವು ಭಾರಿ ಮಾಡ್ತಾರೆ ದೀಪ ಕಾಫಿ ಹಂಗ. ನಾವು ಒಂದು ಸಲ ಕಮೆಂಟ್ ಓದ್ತಿರ್ತಾಳೆ ಸುಮಿತ, ಅನ್ಕೊಂತಿರ್ತೀನಿ ಯಾರು ಏನಾರ ಅಂದ್ಬಿಟ್ಟಾರ ಕಮೆಂಟ್ ಒಳಗೆ, ಮತ್ತು ವಿಚಾರ ಮಾಡ್ಕೋತಾಳೆ, ಅಪ್ಸೆಟ್ ಆಕಾಳ ಅಂತೇಳಿ. ಬಟ್ ಈ ಒಂದು ಏನು ಪ್ರೆಗ್ನೆನ್ಸಿಯಿಂದ ಏನು ಪ್ರೆಗ್ನೆಂಟ್ ಆಗ್ಯಾವ ವಿಡಿಯೋ ನಾನು ಕಂಟಿನ್ಯೂ ಬಿಡಾಗುತ್ತೀನಿ. ಯಾರು ಒಬ್ರು ಏನೂ ಅಂದಿಲ್ಲ, ಬಟ್ ಒಂದು ಸ್ವಲ್ಪ ಸಜೆಷನ್ಸ್ ಕೊಟ್ಟಾರೆ. ಒಂದು ಸ್ವಲ್ಪ ಬೈದಂದ್ರೆ ಯಾವ ಥರ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತೇಳಿ ಈ ಥರ ಸಜೆಷನ್ಸ್ ಕೊಟ್ಟು ಒಂದು ಮನೆಯವ್ರ ಲೆಕ್ಕಕ್ಕೆ ನಿಂತು ಬೈ ಯಾವ ಥರ ಅಂತಾರಲ್ಲ ಬುದ್ಧಿ ಮಾತು ಆ ಥರ ಹೇಳ್ಯಾರ. ಬಟ್ ಮುಂಚೆ ಮಾಡ್ದಂಗೆ ಯಾವ ಥರ ಅವಕ್ಕೆ ಅರ್ತಿಲ್ಲ ಅಮಾಶಿ ಇರ್ತಿದ್ದಿಲ್ಲ, ಅವಕ್ಕೆ ಸುಮ್ಮನೆ ಕಮೆಂಟ್ ಹಾಕ್ತಿದ್ರು. ಸೊ ಆ ಥರ ಯಾರೂ ಹಾಕೋಕೆ ಗೊತ್ತಿಲ್ಲ. ಸೊ ಸಜೆಷನ್ಸ್ ನೀವು ಕೊಡ್ತಾ ಇರಬೇಕು, ಹಾಗೆ ಸ್ವಂತ ಅದನ್ನು ನೋಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಮನ್ಯಾಗ ಯಾರಾದ್ರ ಹಿರಿಯರು ಇದ್ರಂದ್ರೆ ಸೊ ಅವರು ಒಂದಿಷ್ಟು ಸಜೆಷನ್ಸ್ ಕೊಡ್ತಿರ್ತಾರೆ ಗೊತ್ತು. ಬಟ್ ನಾವು ಇರೋದು ಇಬ್ಬರೇ ಅಲ್ಲ. ಸೊ ನಮಗೆ ನೀವೇ ಮನೆಯವ್ರಿಂದ ನೀವೇ ಹೇಳ್ತಿರೋದು, ನಾವು ನೋಡೋದು ಕಲ್ಕೊಳ್ಳೋದು ಅಷ್ಟೇ. ಇಲ್ಲೇ ಮುಂದೆ ಇಟ್ಕೊಂಡು ಮಾಡಿಟ್ಟು ಮತ್ತು ಸಾರು ಚೆಲ್ಲುತ್ತಾ ಇಟ್ಕೊಂಡು ಹೋಗು. ನಾ ಬರುತ್ತಾನ ಊಟ ಮಾಡಲಾರ ಕೂತು ಬಿಡೋದು. ಈಗ ಯಾಕೋ ನಾ ತರ ಕೂತು ನಮ್ಗೆ ಗೊತ್ತೈತಲ್ಲ, ಮಗ ಹೋಗ್ಕೊಂಡಿದ್ದೇನೆ. ಓಹೋ ಓಹೋ ನೀನು ಒಂದು ಇಷ್ಟ ಆಗಿತ್ತು ತಂದಿ ಸುಂಟ ನಾನು. ಓಯ್ ನೀನು ಒಂದು ಇಷ್ಟ ಆಗುತ್ತೆ ತಂದಿ, ನಾ ಏನು ಹೇಳ ಏನು ಹೇಳ. ಸ್ವಲ್ಪ ಲೇಟ್ ಆಯ್ತು ಬರೋಕೆ, ಸ್ವಲ್ಪ ಕಾಫಿ ಕುಡಿದು ಬಂದೆಲ್ಲ. ಇಲ್ಲ ಸ್ವಲ್ಪ ಲೇಟ್ ಆಯ್ತು ಬರೋಕೆ, ಅದಕ್ಕೆ ಸಾರಿ. ಮಾವಿನಕಾಯಿ ಏನಾಗುತ್ತಿದ್ದಲ್ಲ, ದೀಪ ಕೊಟ್ಲು. ಅವ್ರು 2 ತಂದಿದ್ರಲ್ಲ ಮೊನ್ನೆ, ಒಂದು ತಿಂದಾರ ಒಂದು ಕೊಟ್ಟರು. ಬಾ ಊಟ ಮಾಡು ಬಾ. ಯಾಕ ನಾವು ಮಾಡ್ದಂಗೆ ಆಗೈತೆ ಎಲ್ಲ ತಿನ್ನು. ಮುಚ್ಕೊಂಡು ತಿನ್ಬಿಡ. ಲಿಮೆಂಟ್ ಕೊಳ್ಳೇನ
ಕೊಯ್ದಿದ್ದೈತೆ. ಇಲ್ಲ ಉಪ್ಪಿನಕಾಯಿ ಕೊಳೆ ಐತಿ ಕೊಳೆ ಉಪ್ಪಿನಕಾಯಿ ಮೋಸ್ಟ್ಲಿ ಲಿಂಬೆಹಣ್ಣಿಲ್ಲ ಐತಿ. ಹಾಂ ಇದು ನಿನ್ನೆ ಮಾಡಿದ್ದು ಮಟನ್ ಇದು ಉಳ್ದೈತಿ ನಾ ತಿಂತೀನಿ ಇದನ್ನ ತೋರಿಸಿದ್ರೆ ಮತ್ತೆ ಇಲ್ಲಿ ಹೊಡ್ತೀನಿ ತೋ ಉಪ್ಪಿನಕಾಯಿ ಕೊಳೆನಾ ಸ್ವಂತ ನಾನು ಸ್ವಲ್ಪ ಇದೇ ಸರ ಹಾಕ್ಕೊಡ್ತಿಲ್ಲ ಇದೇ ಸರ ಕೊಡ್ತೀನಿಲ್ಲ ನೀನು ತಂದಿನಲ್ಲ ಅದು ಬೇಡ ನೀ ಸಂಜೆನ ತಿಂತೀಲಿ ಇದನ್ನು ಆಯ್ತು ನಾನು ಮಟನ್ ಸುಕ್ಕ ಇದನ್ನ ಹಾಕೊಂಡು ತಿಂದ್ಬಿಡ್ತೀನಿ ಕಲಿ ಒಳ್ಳೆ ಕಾಂಬಿನೇಷನ್ ಸಾರು ಮಟನ್ನು ಇದು ಯಾವ ಧ್ಯಾನ ಧ್ಯಾನ ಮಾಡಬತ್ತಿದ್ದು ಎಷ್ಟೊತ್ತನ ನಾರ್ಮಲಾಗಿ ಎಲ್ಲರಿಗೆ 3 ತಿಂಗಳ ತನಕ ಹಿಂಗೆ ಆಗೇ ಆಗುತ್ತೆ ಸ್ವಲ್ಪ ಸಮಾಧಾನ ತುಂಬ ಭಾಳ ಅವಸರ ಮಾಡಬೇಡ ಏನಾಗಲ್ಲ ಹಿಂಗೆ ಚಲೋ ಅನ್ಸತ್ತಾಯಿ ಮಧ್ಯಾಹ್ನ ರೆಸ್ಟ್ ಮಾಡಿದ್ದೇನ ಮಧ್ಯಾಹ್ನ ಮುಕ್ಕೊಂಡಿದ್ದೆ ನಿದ್ದೆ ಬಂತು ಸ್ವಲ್ಪ ಅದು ಟ್ರಾಫಿಕ್ ಇರ್ತಾವಲ್ಲ ನೀನು ಲೇಟ್ ಮಾಡಿಲ್ಲ ಜಲ್ದಿ ಬಂದೀನಿ ನೀವು ಮಕ್ಕೊಂಡಲ್ಲ ನಿನಗೆ ಅನಿಸೈತಿ ನೀವು ಮಕ್ಕೊಂಡಿದ್ದಲ್ಲ ಮಕ್ಕೊಂಡಿದ್ದೀನಿ ನಿಂಗೆ ಲೇಟ್ ಅನಿಸೈತೆ ಅದು ಜಲ್ದಿ ಬಂದಿನ ತಮ್ಮ ನನಗೂ ಸ್ವಲ್ಪ ನೋಡ್ತೀನಿ ನಾನೇ ಕಟ್ ಮಾಡಿಕೊಡ್ತೀನಿ ನನಗೆ ಎಲ್ಲರ ಬಾಯಿ ನೀರು ಬರ್ತಾ ಈಗ ತಿಂದ್ರೆ ಯಾರ್ಯಾರ ಬಾಯಿ ನೀರು ಬರ್ತಾವೆ ನೋಡ್ರಿ ನನಗಂತೂ ಗೊತ್ತಿಲ್ಲ ಬಟ್ ನಾ ಯಾರ್ದಾರ ತಿನ್ನೋದು ನೋಡಿದ್ರೆ ಬಂದೇ ಬರ್ತಾನೆ ನನಗೆ ಟೈಮ್ ಈಗ 6 ಐತಲ್ಲ 6:06 ಟೈಮ್ ಈಗ ಒಂದ್ಸಲ ಕ್ಲಿನಿಕ್ಗೆ ಹೋಗ್ಬರ್ಬೇಕು ಇಲ್ಲೇ ಒಂದು ಸಣ್ಣದೊಂದು ಕ್ಲಿನಿಕ್ ಐತಿ ಸ್ವಲ್ಪ ಹಾಂ ಅವತ್ತು ನಿನ್ನೆ ಏನು ಮಾಡಿದ್ದು ಗೊತ್ತೇನು ನೀ ಊಟ ಹೆಂಗೆ ತಿಂದು ಗೊತ್ತೇನು ಒಂದು ಗಂಗಾಳ ಊಟ ತಿಂದಾಳ ಅನ್ನ ಹಾಂ 3 ರೊಟ್ಟಿ ಶಿಸ್ತು ಅನ್ನ ಹೊಡೆದು ಮತ್ತು ಹಾಂ ಈಗ ಟೈಮ್ 6:06 ಆಗೈತಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬರ್ಬೇಕಂತ ಅನಾಗುತ್ತ ರೂಮ್ ಸ್ವಲ್ಪ ಹೋಗಿ ನೋಡ್ಸ್ಕೊಂಬರಮ್ಮ ಹೋಗ್ರಮ್ಮ ಅಲ್ಲಿ ಹೋದ್ರೆ ಅವರು ಕಾಮನ್ ಇದು 3 ತಿಂಗಳ ತನಕ ಅಂತ ಅವ್ರು ಅಂತಾರೆ ಮೇಡಮ್ ಅವ್ರು ನೋಡಿದ್ರೆ ಒಟ್ಟಾಗ ಗಾಳಿಗಳಾಗುತ್ತೆ ತಡ್ಕೊಳಕ್ಕಾಗಲ್ಲ ತೂರು ಅಂತಾರೆ ನನಗೆ ಅರ್ಥ ಆಗೋದು ಏನು ಮಾಡ್ಬೇಕಂತ ಒಂದು ಕೊಡು ನೀ ಎಲ್ಲ ತಿಂತಿದ್ರೆ ಎಲ್ಲ ತಿನ್ನು ಇಲ್ಲ ಇದು ತಿಂದು ಸೋಡಾ ಕುಡಿಬಿಡ ಆರಾಮ ಅನ್ಸುತ್ತೆ ಯಾವ ಪಿಕ್ಚರ್ ನೋಡಾಗ್ತೀನಿ ಚೋಟ ಕೃಷ್ಣ ಲಿಟಲ್ ಕೃಷ್ಣ ಮೊನ್ನೆ ತಾಯಿ ಕಡೆ ಹೋದಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದನ್ನು ಕೊಟ್ಟಾರ ಕುಡಿಬೇಕಂತೇಳಿ ಇದನ್ನು ಕುಡಿದ್ಬಿಡು ಸುಂತ ಸ್ವಲ್ಪ ಹಾಂ ನಾ ಮಾಡ್ಕೊಡ್ತೀನಿ ಬಿಸಿನೀರಾಗ ಮಾಡ್ಬೇಕು ಹೌದಿಲ್ಲ ಇದನ್ನು ಏನು ಮಿಕ್ಸ್ ಮಾಡ್ಬೇಕು ಕುಡಿ ನಾ ಹೇಳ್ತೀನಿ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ನೀನು ಹೊಟ್ಟೆ ಬೇನೆ ಕಮ್ಮಿ ಆಗುತ್ತೆ ಹಾಂ ಅದೇ ಒಳ್ಳೇದಕ್ಕೆ ಕೊಟ್ಟಾರ ನೀ ಇವನ್ನೆಲ್ಲ ಯಾಕೆ ಇಡ್ತೇವೆ ಈಗ ಇಲ್ಲಿ ಕೊಟ್ಟಾರ ಮತ್ತು ಇವ್ಯಾವ ಟ್ಯಾಬ್ಲೆಟ್ಸ್ ಕೊಟ್ಟಾರ ಇವ್ಯಾವೂ ಒಂದೂ ತೊಗೊಂಡಿಲ್ಲ ಇನ್ನೂವರೆಗೂ ತೊಗೊಂಡ್ರೆ ಆರಾಮಾಗಿತ್ತು ಗುಳಿಗೆ ತೊಗೊಳವಲ್ಲಿ ನೀನು ಗುಳಿಗೆ ತೊಗೊಂಡ್ರೆ ವಾಮಿಟ್ ಅಂತ ಅಲ್ಲಿ ಹೋಗಿ ಬಟ್ಟೆ ಮಾಡಿ ಹಾಕಿ ಬಂತೀನಿ ಬಟ್ಟೆ ನಾನೇ ಹೋಗಿದ್ದೀನಿ ಇವತ್ತು ಸಾಕಾಗಿತ್ತು ಈಗ ಇದು ಹಾಕಿ ಬರ್ತೀನಿ ರಾತ್ರಿ ಗಾಳಿಗೆ ಹಾರಾಡ್ಕೇಶ್ ಮತ್ತೆ ಕಡ್ರೆ ಬಿದ್ದು ಅಂದ್ರೆ ಮತ್ತೊಂದು ಸಲ ತೊಳಕಾಗುತ್ತೆ ಹಾಕಿ ಬರೋದು ಇಲ್ಲೇ ಹಾಕಿನ ಬಟ್ಟೆ ಎಲ್ಲ ಇವಕ್ಕೆ ಹಾಕಬೇಕು ಭಾರಿ ದೊಡ್ಡ ವಜ್ಜ ಕೆಲಸ ಇದು ಬಟ್ಟೆ ಒಗಿದಂದ್ರೆ ಕರೆಕ್ಟ್ ಅದ ನೋಡಿ ಪರ್ಫೆಕ್ಟ್ ಇದು ಬರೀ ಜಸ್ಟ್ ಇವಿಷ್ಟು ಸ್ಟೆಪ್ಸ್ ಹತ್ತಕ್ಕಾಗುತ್ತಿಲ್ಲ ಸುಂಟ ಜಸ್ಟ್ ಬರೀ ಒಣ ಹಾಕುವ ಅಂತಂದ್ರೆ ಹತ್ತಕ್ಕಾಗುತ್ತಿಲ್ಲ ಅಷ್ಟು ಏನೋ ಒಂಥರ ಫೀಲ್ ಆಗುತ್ತದಂತ ಬಟ್
ಅದು ಹೆಂಗೆ ಅಂತ ಹೇಳಕ್ಕೆ ಬರೋದಿಲ್ಲ ಅಷ್ಟೇ. ತ್ರಾಸ ಆಗತ್ತೆ ಅಷ್ಟೇ. ಅದು ಯಾವ ಥರ ತ್ರಾಸ ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಹೇಳೋಕ್ಕಾಗಲ್ಲ ಅಷ್ಟೇ. ಸಂಜೆನಾಗ ತಿಂದಿದ್ದ ಅದಷ್ಟು ಮಾವಿನಕಾಯಿ ಮತ್ತು ಇವು ಡ್ರೈ ಫ್ರೂಟ್ಸು ಕೊಡೋಕೆ ಟ್ರೈ ಮಾಡಿದೆ, ಬಟ್ ತಿಂದಿಲ್ಲ. ಸೊ ಈಗ ಯಾಕೆ ದೇವ್ರು ತಿನ್ನಲ್ಲ ಏನು ಕೇಳಾಗ್ತಾಳಂದ್ರೆ ಎಗ್ ರೈಸ್ ಕಬಾಬ್ ಬೇಕನ್ನ ಅಂತಾಳೆ. ಸೊ ಒಟ್ಟು ಏನು ತಿಂತಾಳಲ್ಲ ಅದು ನಮಗೆ ಖುಷಿ, ತಿಂದ್ರೆ ಸಾಕಪ್ಪ ಅಂತೇಳಿ. ಸೊ ಅದಕ್ಕೆ ಎಗ್ ರೈಸು ಮನ್ಯಾಗ ಮಾಡ್ತೀನಿ. ಕಬಾಬ್ ಏನೈತಿ ಒಂದು 100 ಗ್ರಾಮ್ ಅಷ್ಟು 2 ಪೀಸ್ ತಿಂತಾಳೆ ತಿಂದ್ರೆ. ಸೊ ಅದ್ರ ವಾಸನೆ ಇದ್ರೂ ಸಾಕಿ ಯಾಕೆ ಹುಯ್ಗಿ ಅಂತೇಳಿ ಕಬಾಬ್ ಪೀಸ್ ತೊಗೊಂಡು ಸೊ ಅದಕ್ಕೆ ಒಂದು 100 ಗ್ರಾಮ್ ಕಬಾಬ್ ತರ್ತೀನಿ. ಹೋಗಿ ಹಾಡ ಕೇಳ್ತಾಳಂತ, ಇಯರ್ಫೋನ್ ಬೇಕಂತ, ಬ್ಲೂಟೂತ್ ಯೂಸ್ ಮಾಡಬಾರ್ದಂತ. ಸೊ ಅದಕ್ಕೆ ವೈರ್ ಇರೋದು ಇಯರ್ಫೋನ್ ಥರ ಆಗ್ತೀನಿ. ಇದೊಂದು ಇಯರ್ಫೋನ್ ತೊಗೊಂಡಿನಿ ಈಗ 100 ರೂಪಾಯಿ ಕೊಟ್ಟು. ಸೊ ನೆಕ್ಸ್ಟ್ ಕಬಾಬ್ ತೊಗೊಂಡು ಹೋಗ್ಬಿಡು. ಕಬಾಬ್ ಅಂಗಡಿ ಮುಂದೆ ಬಂದ್ರೆ ಕಬಾಬ್ ಇನ್ನೂ ಜಾಸ್ತಿ ತಿನ್ನಂಗೆ ಅನ್ಸ್ಬಿಡ್ತೈತೆ ನಮಗೆ. ಆದರೂ ಕಂಟ್ರೋಲ್ ಮಾಡ್ಕೊಂಡು ಬರೀ 50 ರೂಪಾಯಿ ತೊಗೊಂಡು ಹೋಗ್ತೀನಿ ಕಬಾಬ್. ಮಳೆ ಬರೋಗ್ತೈತಿ ಜಿಟಿ 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 ಜಿಟಿ. ನನ್ನ ಬೈಕ್ ಪೂರಾ ತೊಯ್ತೀವಿ. ನಾನು ತೋರಿಸ್ಕೊಂಡು ಹೋಗ್ತೀನಿ ಅನ್ಸುತ್ತೆ ಮನೆಗೆ. ರೆಡಿ ಆಗೈತೆ ನಮ್ಮ ಬಿಸಿ ಬಿಸಿ ಕಬಾಬ್. ಓಕೆ, ಥ್ಯಾಂಕ್ ಯು. ಬಾಬು ಮಳೆಯ ಸೈಡಿಗೆ ಹಾಕಿ ರೈಟ್. 6 ತತ್ತಿನೂ ತೊಗೊಂಡಿನಿ ಈಗ ಎಗ್ ರೈಸ್ ಮಾಡೋಕ್ಕೆ. ಕಬಾಬ್ ಎಲ್ಲಿಟ್ಟೆ ಒಳಗೆ ತೊಗೊಂಡು ಮಾಡಿ. ಕಬಾಬ್ ತಿಂತಾಳು ಏನೋ ಅದನ್ನು ಬೇಯಿಸ್ಕೋತಾಳೋ ಗೊತ್ತಿಲ್ಲ. ನೋಡ್ರಿ ಇಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ. ಅದು ಯಾರು ಮನೆ ಜವಾಬ್ದಾರಿ ಭಾಳ ಇತ್ತು ಅಂದ್ರೆ ಮಾತ್ರ. ಒಬ್ಬೊಬ್ಬರು ನೋಡ್ತಿರ್ತೀನಲ್ಲ ತಲೆನೇ ಕೆಡಿಸ್ಕೊಳಂಗಿಲ್ಲ. ಅದು ಯಾಕೆ ಕೆಡಿಸ್ಕೊಳಲ್ಲ ಅಂತೇಳಿ ನನಗೂ ಒಂಥರ ವಿಚಿತ್ರ ಆಗ್ತಿರ್ತೈತಿ. ಕೆಡಿಸ್ಕೋಬೇಕು ಸ್ವಂತ ಲಾಕ್ ಹಾಕ್ಕೊಳಕ್ಕಾಗಲ್ಲೇನ? ಹಾಂ, ಏನೇನು ಮಾಡಿದಿ ಮತ್ತೆ? ಎಷ್ಟರ ತೆಗ್ದಿಯವ ಚಿತ್ರ ಮತ್ತು ಇಯರ್ಫೋನ್. ಈಗ ಕಬಾಬ್ ಹಿಂಗೆ ತಿಂತೇನು ಊಟದಾಗ? ಅದಕ್ಕೆ 100 ರೂಪಾಯಿ ಹಾಡಕ್ಕೆ. ನಾ ಎಗ್ ರೈಸ್ ಮಾಡಿಕೊಡ್ತೀನಿ ನಿನಗೆ ಫಸ್ಟ್ ಕ್ಲಾಸ್. ನಾನು ಮಧ್ಯಾಹ್ನ ಮಾಡಿದ್ದು ಫ್ರೆಶ್ ಸಾರು ಐತಿ. ಇನ್ನೂವರೆಗೂ ಉಂಡಿಲ್ಲ, ಹಾಗೆ ಪಾನಿ ಇದು ಒಗ್ಗರಣೆ ನೋಡ್ದು ಹಂಗೆ ಇಟ್ಟೈತಿ. ಮತ್ತು ಆಮೇಲೆ ರೈಸ್ ಇದು ನೆನ್ನಿದು, ಇದು ನಾ ಉಣ್ತೀನಿ. ಇದು ಬಿಸಿ ರೈಸ್ ಸ್ವಂತಾಗ ಒಂದು ಕಪ್ ಅಷ್ಟು ಮಾಡಿ ಎಗ್ ರೈಸ್ ಮಾಡಿಕೊಡ್ತೀನಿ. ಇದು ದೀಪ ಕೊಟ್ಟಿದ್ದು ಸಾರು, ಇವು ರೊಟ್ಟಿ, ಇವು ಬಿಸ್ಕಿಟ್. ಇಷ್ಟೆಲ್ಲ ಯಾಕೆ ಹೇಳಾಗೋದಿಲ್ಲ ಅಂದ್ರೆ ಇಷ್ಟೆಲ್ಲ ಇದ್ರೂ ಯಾವುದೂ ತಿನ್ನೋಗ್ತಿಲ್ಲ. ನನಗೂ ತಿನ್ನಕ್ಕೆ ಮನ್ಸು ಬರೋಂತ. ಅನ್ನೋದು ಆರೋಗ್ಯವೇ ಭಾಗ್ಯ ಅಂತ ಎದಕ್ಕಂತಾರೆ. ಇಷ್ಟೆಲ್ಲ ಇದ್ರೂ ತಿನ್ನೋಕ್ಕಾಗಿಲ್ಲ ಅಂದ್ರೆ ಏನು ಎದಕ್ಕೆ ಬಂತು? ಯಾವ ಹಾಡ ಕೇಳಾಗುತ್ತೆ? ಯಾವ ಹಾಡ ಕೇಳಾಗುತ್ತೆ? ಬಿಡು, ಕಾಪಿರೇಟ್ ಬರ್ತಾ ಇಲ್ಲೇನು ಕೇಳಿಸ್ತೇನೆ. ಯಾವ್ದು ಹೇಳಿ ನೀನು ಬಾಯ್ಲಿ ಹೇಳು. ಕೇಳಿಸೋಲ್ಲಕ್ಕೆ ಹೇಳು. ಹಾಂ, ಪೂರ ಜಲ್ದಿ. ಹಾಂ ಅದು ಹೆಂಗೆ ಐತೆ ಹಂಗೆ ಹಾಡು ನೋಡು. ಕುತ್ತಲೆ ಏನೇನು ಮಾಡ್ಯಾರ ಕಾರ್ಬಾರ. ಇದು ಗಿಡ, ಛತ್ರಿ, ಇದು ಬ್ಯಾಟ್ ಬಾಲ್, ಫ್ಲವರ್, ಚಾ, ಹಾರ್ಟ್, ನೆಕ್ಲೆಸ್, ಸೂರ್ಯ, ಚಂದ್ರ, ನಕ್ಷತ್ರ. ಇದೇನು ಇಲಿ ಅನ್ಬೇಕೇನು ಹಂದಿ ಅನ್ಬೇಕು? ಇದನ್ನು ಇಲಿ ಏನು? ಇಲಿ. ಇದು ಟೆಡ್ಡಿ, ರಂಗೋಲಿ, ಕೊಡ, ಫ್ಲವರ್, ಬಟರ್ಫ್ಲೈ, ಕಾರ್, ಪಿಕಾಕ್ ಆ್ಯಂಡ್ ವಾಚ್ ಆ್ಯಂಡ್ ಓಮ್. ನಾ ಅಡುಗೆ ಮಾಡೋದು ಏನರ ವಾಸನೆ ಅಕಸ್ಮಾತ್ ಒಳಗೆ ಹೋತು ಅಂದ್ರೆ ಅದನ್ನು ತಿನ್ನಂಗಿಲ್ಲ, ಅದನ್ನು ಬಿಟ್ಟು ಬಿಡ್ತಾಳೆ. ಒಟ್ಟು ಇಲ್ಲಿ ಅಡುಗೆ ಮಾಡೋಕೆ ಸ್ಮೆಲ್ ಅಲ್ಲಿ ಹೋಗಿರಬಾರ್ದು. ಇದು ಒಂಥರ ಹೊಸದು ಕಾಯಿಲೆ ಅನ್ಬೇಕು, ಏನು ರೂಢಿ ಅನ್ಬೇಕು, ಏನು ಗೊತ್ತಾಗಲ್ದು. ಇನ್ನು ರೈಸ್ ಆಗೋಗತೈತಿ, ಎಲ್ಲ ಕೊಯ್ದು ಇಟ್ಬಿಟ್ಟೇನಿ. ಈಗ ಪಟ ರೈಸ್ ಮಾಡಿ ಕೊಟ್ಟರೆ ತಿಂದ್ರೆ ಸಾಕಾಗಿಬಿಟ್ಟೈತೆ. ನಾನು ಒಟ್ಟು ತಿನ್ಬೇಕು. ನಾನು ಎಗ್ ರೈಸ್ ರೆಡಿ ಆಗೋದೈತಿ. ಈಗೆಲ್ಲ ಮಸಾಲೆ ಮಾಡ್ಕೊಂಡೇನಿ. ಜಸ್ಟ್ ಇದ್ರೊಳಗಿಂದ ಅನ್ನ ಎತ್ತಿ ಹಾಕೋಷ್ಟು ಹಿಡ್ಕೊಂಡು ಹಾಕ್ಬಿಟ್ರೆ ಎಗ್ ರೈಸ್ ರೆಡಿ. ಮೆತ್ತನ ಎಗ್ ರೈಸ್ ಫುಲ್
ಸಾಫ್ಟ್ ಐತೆ ರೈಸ್, ಜಾಸ್ತಿ ಬಿರುಸು ಮಾಡಿಲ್ಲ, ಉದುರು ಮಾಡ್ಬೇಕಂತೇಳಿ. ಸೊ ಬಿಸಿ ಬಿಸಿ ಐತಿ. ಈಗ ಕರೆದ್ಬಿಟ್ಟು ಮೇಡಮ್ ರೀ, ಈಗ ಉಣ್ತಾರಿಲ್ಲ. ಬಾ ಉಣ್ಣು ಬಾ. ಹ್ಞೂ ಮಾಡಿನ ಬಾ, ಜಲ್ದಿ ಬಾ, ಬಿಸಿ ಐತಿ. ಈಗ ಕಬಾಬ್ ಇಲ್ಲೇ ಐತಿಲ್ಲ. ಕನ್ನಡ ಶಾಲೆ ಹುಡುಗರು ಸಾಲಾಗಿ ಬರ್ರಿ, ರೈಸ್ ಹಾಕ್ಕೊಂಡು ತಿನ್ರಿ. ಇದೆಲ್ಲ ನೀನೇ ತಿನ್ಬೇಕಾ? ಈ ಸೊಕಾಸ್ ತಿನ್ನು, ನೀವು ಭಾಳ ತಿಂತೀನಿ ನಮ್ಗೆ ಗೊತ್ತೈತಿ. ನೀವು ಸೊಕಾಸ್ ತಿನ್ನು. ಉಳ್ಳಾಗಡ್ಡಿ ಬೇಕೇನು? ಬೇಡಿಲ್ಲ. ಈಗ ಲಿಂಬೆಹಣ್ಣು ತೋ, ಲಿಂಬೆಹಣ್ಣು ಹಿಂಡ್ಕೊ. ಅಲ್ಲಿ ಕಬಾಬ್ ಐತೆ ನೋಡಿ ಹೊರಗೆ. ನಾನು ಸ್ವಲ್ಪ ಬಿಸಿ ಮಾಡ್ಕೊಂಬಿಡ್ತೀನಿ. ಸಾರು ರೊಟ್ಟಿ ತಿಂತೀನಿ ನಾನು. ನೀವು ಉಣ್ಣ, ಈ ಸದ್ದ ಬರ್ತೀನಿ. ಒಂದು ನಿಮಿಷನಾಗ ಈಗ ಬಿಸಿ ಆಗೇ ಬಿಡ್ತು. ನೀವು ಜಸ್ಟ್ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಅಷ್ಟೇ. ಕುಣ್, ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ. ಸುರ್ಕೊಂಬಿಡಲ್ಲ, ನಾನು ಬೇಡ, ನೀನು ಸುರ್ಕೊಂಬಿಡು. ಇಲ್ಲಿ ಸುರಿ. ಇಷ್ಟ. ನೀನು ಒಬ್ಬಗೆ ತಂದಿನ, ನಾ ತಿನ್ನಂಗಿಲ್ಲ. ನೀನು ಮಟನ್ ತಿಂದೀನಿ, ಹೀಟ್ ಆಗೈತೆ ನನಗೆ. ನೀ ಎಲ್ಲ ತಿಂತಿಲ್ಲ? ಸಕಾಸ್ ತಿನ್ನು, ಲೇಟ್ ಮಾಡಿ ಆರಾಮ್ ತಿನ್ನು. ಇದು ಮಧ್ಯಾಹ್ನ ದೀಪ ಕೊಟ್ಟಿದ್ದು ಸಾರು ಐತಿ, ಮತ್ತು ಹಿಂಗೆ ಬಿಟ್ರೆ ಅದು ವೇಸ್ಟ್ ಆಗುತ್ತೆ. ಸೊ ಇದನ್ನ ಹಾಕಿ ಮಿಕ್ಸ್ ಮಾಡ್ಬಿಡಮ್ಮ. ಎರಡು ಬೇಳೆ ಸಾರ, ನಾನು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದ್ದೆ ಅಷ್ಟೇ. ನನಗೆ ಒಂದು ಸ್ವಲ್ಪ ರೈಸ್, ಒಂದೆರಡು ಪೀಸ್ ಕೊಟ್ಟಾಳ ಅಂತ. ಥ್ಯಾಂಕ್ ಯು ವೆರಿ ಮಚ್ ಕೊಟ್ಟಿದ್ದಕ್ಕೆ. ನಾನು ತಿಂತೀನಿ ಈಗ. ಏನಾಕ ಎರಡು ಜಲ್ಲಿ ಬಂದು ಎಲ್ಲಿ ಹೋಗೋದು ಬಂದು? ಇಲ್ಲೇ ಮನೆ ಮಗ್ಳು ಎಲ್ಲಾರು ಹೋಗೋದು ಬಂದೆ. ಅಲ್ಲಿ ಕಸಗಾಡ ಇಟ್ಟು ಜಲ್ಲಿ ಮಳೆ ಸೊಕಾಸು ಸುಮ್ಮನೆ ಅವ್ಳ ಕರೆಗಳು ಎಲ್ಲಿ ಹೋಗೋದು ಬಂದು ಇಟ್ಟು ಜಲ್ಲಿ ಬರೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ನಿಂತೈತೆ. ಹಂಗೆ ಹೋಗ್ಯಾಕ ಹೋಗ್ಬಾರ್ದು, ಎಲ್ಲಿ ಬೇಕಾದ್ರೂ ಹೋಗ್ಬಾರ್ದು. ಒಳ್ಳೆ ನಾಗರಿಕರು ಆಗ್ಬೇಕಂದ್ರೆ ಎಲ್ಲಿ ಕಸ ಹೋಗ್ಬೇಕು ಅಲ್ಲಿ ಹೋಗಿಬೇಕು, ಎಲ್ಲಿ ಬೇಕಾದ್ರೂ ಹೋಗಿಬಾರ್ದು. ಮಾಡಕ್ ಹೋಗಿಲ್ಲ, ಸುಮ್ಮನೆ ಸಿಗಾಕೊಂಡು ಅಷ್ಟೇ ಗೊತ್ತಿಲ್ಲ. ಸಾರ್ಪ ದಂಡ ಹಾಕ್ತಾರ ಎಲ್ಲೆಲ್ಲ ಹಾಕಿದೆ ಅಂದ್ರೆ. ಭಾಳ ತರಿಸ್ಕೊಂಡು 4-5 ದಿನ ಆಗಿತ್ತು, ಕಸ ಹಂಗೆ ಇತ್ತು. ಅದ್ರ ವಾಸನೆಗೆ ನೀವು ವಾಂತಿ ಬಂದಂಗೆ ಮಾಡಾಕತ್ತೀನಿ ಅನ್ಸಿರ್ತೈತೆ. ನನಗಂತೂ ಬರಾಕತ್ತಿದ್ರು ವಾಸನೆ ಬಂದಿಲ್ಲ ನನಗೂ. ಒಣ ಕಸ ಇದ್ರೆ ಏನು ಅನ್ಸಲ್ಲ, ಹಸಿ ಕಸ ಇರ್ತೈತಲ್ಲ. ಅದ್ರಾಗ ನೀನು ಮಟನ್ ಮಾಡಿತ್ತಲ್ಲ, ಮಟನ್ ಸ್ಮೆಲ್ ಏನಾಯ್ತು, ಅದಕ್ಕೆ ನಿನಗೆ ಇದು ಅನ್ಸ್ಬೋದಂತೆ ಎಲ್ಲ ಹೋಗೋದು. ಕ್ಲಿಯರ್ ಆಯ್ತು ನೋಡಿ. ನಾನು ಕ್ಲಿಯರ್ ಮಾಡ್ಬಿಡ. ನೀವು ಊಟ ಮಾಡಿದ್ರಿ ಚಂದಾಗಿ, ಬಬ್ಬರಿಗೆ ಐತಿಲ್ಲ. ಆರಾಮ ವಾಕ್ ಮಾಡು ಚಂದಾಗ, ಸ್ಲೋ. ಸೊಕಾಸ್ ವಾಕ್ ಮಾಡು. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಸಮಯ, ಮುಕ್ತಾಯ ಮಾಡುವ ಸಮಯ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೆ ಬಾಯ್.